ಹಾಯ್, ಹಲವಾರು ವಿದ್ಯಾರ್ಥಿಗಳು KCET ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವುದು ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಈ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರದ ಜೊತೆಗೆ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡಬಹುದು ಅದನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತೀವಿ. ಮೊದಲದಾಗಿ ನಮ್ಮ ಕೇದವರು ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿದ್ರು. ಅದರ ಪ್ರಕಾರ ಜುಲೈ 23ರಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ನಂತರ ಜುಲೈ 23ರಿಂದ 7 ದಿನಗಳವರೆಗೆ ಅಂದ್ರೆ ಜುಲೈ 29ರವರೆಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ಜುಲೈ 29 ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಕೆದವರ ಶೆಡ್ಯೂಲ್ನ ಪ್ರಕಾರ. ಓಕೆನಾ? ನಂತರ ಈಗ 3 ದಿನ ಬಾಕಿ ಉಳಿದಿದೆ. ಈ ಟೈಮಲ್ಲಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಿ. ಅದರ ನಂತರ ಯಾವುದಾದ್ರು ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗ್ತಾ ಇಲ್ಲ ಹಾಗಿದ್ರೆ ಏನು ಮಾಡಿ ಅಂತ ಹೇಳಿದ್ರೆ, ಈಗ ನೈಟ್ ಟೈಮ್ ಅಂದರೆ ಆಫ್ಟರ್ 12 ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂತ ಹೇಳಿದ್ರೆ ನೈಟ್ ಟೈಮಲ್ಲಿ ಸರ್ವರ್ ಬ್ಯುಸಿ ಇರಲ್ಲ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗುತ್ತೆ. ಈ ರೀತಿ ಚಾನ್ಸಸ್ ಇರುತ್ತೆ. ಯಾಕಂತ ಹೇಳಿದ್ರೆ ನೈಟ್ ಟೈಮಲ್ಲಿ ವೆಬ್ಸೈಟಲ್ಲಿ ಟ್ರಾಫಿಕ್ ಕಡಿಮೆ ಇರುತ್ತೆ. ಸರಿನಾ? ಅಂದರೆ ತುಂಬ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರಲ್ಲ ನೈಟ್ ಟೈಮಲ್ಲಿ. ಸೊ ನೀವು ಟ್ರೈ ಮಾಡಿ, ಆಗೋ ಚಾನ್ಸಸ್ ಇರುತ್ತೆ. ಸರಿನಾ? ಅದ ನಂತರ ಈಗಲೂ ಕೂಡ ತುಂಬ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋದಾಗ ಅಲ್ಲಿ ಕೋರ್ಸಸ್ನ ಹೆಸರೇನಿದೆ ಅದು ಕರೆಕ್ಟಾಗಿ ತೋರಿಸ್ತಾರೆ ಅಂತ ಹೇಳ್ತಿದ್ರು. ಅಂದರೆ ಆ್ಯಕ್ಚುಲಿ ನಿನ್ನೆ ಹೇಳಿದ್ದು BSc ನರ್ಸಿಂಗ್ ಆಪ್ಷನ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿದಾಗ ಎಲ್ಲ ಕಾಲೇಜ್ಗಳ ಹೆಸರನ್ನ ತೋರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಅಂದರೆ ಒಂದು 2 or 3 ಕಾಲೇಜಸ್ ಅಷ್ಟೇ ತೋರಿಸ್ತಾ ಇದೆ, ಬಾಕಿ ಕಾಲೇಜಸ್ ತೋರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಟೆನ್ಷನ್ ಮಾಡ್ಕೋಬೇಡಿ, ಇವತ್ತು ಸರಿ ಮಾಡಬಹುದು. ಇದೇ ರೀತಿ ಈಗ BSc ಅಗ್ರಿಕಲ್ಚರ್ ಮತ್ತು ವೆಟರ್ನರಿ ಕಾಲೇಜಲ್ಲೂ ಕೂಡ ಕೆಲವು ಕಾಲೇಜ್ಗಳ ಹೆಸರನ್ನ ತೋರಿಸ್ತಾ ಇಲ್ಲ ಅಂತ ಹೇಳಿದ್ರು. ಅದು ಕೂಡ ಸರಿ ಮಾಡ್ತಾರೆ. ಅಂದರೆ ಇವತ್ತು ಸರಿ ಆಗಬಹುದು, ಇಲ್ಲದ್ರೆ ಮುಂದಿನ ಕೆಲವು ದಿನಗಳಲ್ಲಿ ಸರಿ ಮಾಡ್ತಾರೆ. ಈಗ ಅಕಸ್ಮಾತಾಗಿ ಈಗ ಲಾಸ್ಟ್ ಡೇಟ್ ಮುಗಿತಾ ಬಂತು ಅಥವಾ ಲಾಸ್ಟ್ ಡೇಟ್ ಮುಗೀತು, ಆವಾಗಲೂ ಕೂಡ ಈ ಒಂದು ಕಾಲೇಜ್ ಲಿಸ್ಟ್ ಓಪನ್ನೇ ಆಗ್ತಾ ಇಲ್ಲ, ಆ ರೀತಿ ಇತ್ತು ಅಂತ ಹೇಳಿದ್ರೆ ಈ ಲಾಸ್ಟ್ ಡೇಟ್ ಏನಿದೆ ಅದನ್ನ ಚೇಂಜ್ ಮಾಡಬಹುದು. ಡೇಟನ್ನು ಅಂದರೆ ಮತ್ತೆ ಕೆಲವು ದಿನಗಳ ಕಾಲ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ನೀಡಬಹುದು. ಹಾಗಂತ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ ಅದನ್ನೇ ವೇಟ್ ಮಾಡ್ತಾ ಇರಬೇಡಿ. ನಿಮ್ಮಿಂದ ಆದಷ್ಟು ಟ್ರೈ ಮಾಡಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಅಕಸ್ಮಾತ್ ವೆಬ್ಸೈಟಲ್ಲೇ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದನ್ನು ಸರಿ ಮಾಡಿ ಕೊಡ್ತಾರೆ. ಓಕೆನಾ? ನಂತರ ಬೇರೆ ಡೌಟ್ಸ್ ಇದ್ರೆ ಅಕೌಂಟ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.